ಎಲ್ಲರಿಗೂ ನಮಸ್ಕಾರ. ದ ಬೇಬಿ ಡಾಕ್ಟರ್ ಸ್ಟುಡಿಯೋಗೆ ಸ್ವಾಗತ. ನಾನು ನವಜಾತ ಶಿಶು ಹಾಗೂ ಮಕ್ಕಳ ತಜ್ಞೆ. ಈ ವಿಡಿಯೋ ಎಲ್ಲ ನ್ಯೂ ಪೇರೆಂಟ್ಸ್ಗೋಸ್ಕರ. ಮಗು ಡೆಲಿವರಿಗೆ ಮುಂಚೆ ಏನು ರೆಡಿ ಮಾಡ್ಕೋಬೇಕು, ಡೆಲಿವರಿ ಆದಮೇಲೆ ನೀವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ಡೆಲಿವರಿಗೆ ಹೋಗುವಾಗ ಒಂದು ಹಾಸ್ಪಿಟಲ್ ಬ್ಯಾಗ್ನ ರೆಡಿ ಮಾಡ್ಕೊಳ್ಳಿ. ಅದರಲ್ಲಿ ತಾಯಿಗೆ ಹಾಗೂ ಮಗುಗೆ ಬೇಕಾಗಿರೋ ಅಂಥ ಎಸೆನ್ಷಿಯಲ್ ವಸ್ತುಗಳು ಇರಬೇಕು. ಒಂದು ಫಸ್ಟ್ ಥಿಂಗ್ ನಿಮ್ಮ ಡಾಕ್ಯುಮೆಂಟ್ಸ್ ಅಂದರೆ ID ಪ್ರೂಫ್ ಎಲ್ಲ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ಮಾಡಿಸಿರೋ ಟೆಸ್ಟ್ಗಳು, ಸ್ಕ್ಯಾನ್ ರಿಪೋರ್ಟ್ಸ್ಗಳು, ತಾಯಿಗೆ ಕಂಫರ್ಟಬಲ್ ಕ್ಲೋತ್ಸ್, ಫೋನ್, ಚಾರ್ಜರ್, ಪವರ್ ಬ್ಯಾಂಕ್ ಹಾಗೂ ಮಗುಗೆ ಸಾಫ್ಟ್ ಕಾಟನ್ ಬಟ್ಟೆ, ಅದರಲ್ಲಿ ಕ್ಯಾಪ್, ಸಾಕ್ಸ್, ಮಿಟನ್ಸ್, ಸ್ವೆಟರ್, ಬ್ಲ್ಯಾಂಕೆಟ್ ಎಲ್ಲದೂ ಇಟ್ಕೊಳ್ಳಿ. ಹಾಗೆ ಮಗುಗೆ ಡೈಪರ್ ಮತ್ತು ವೆಟ್ ವೈಪ್ಸ್, ಅದು 99% to 100% ವಾಟರ್ ವೈಪ್ಸ್ ಆಗಿರಲಿ. ಹಾಗೆ ಮಗುನ ಮನೆಗೆ ಕರ್ಕೊಂಬರ್ಬೇಕಾದ್ರೆ ಹೇಗೆ ಸೇಫಾಗಿ ಕರ್ಕೊಂಡು ಬರ್ತೀರಾ ಅನ್ನೋದನ್ನು ಆವಾಗಲೇ ಪ್ಲ್ಯಾನ್ ಮಾಡಬೇಕು. ಏನಾದರೂ ಕಾರ್ ಸೀಟ್ ಬೇಕಿದ್ದರೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಬಿಡಿ ಮುಂಚೆನೇ. ಮಗು ಹುಟ್ಟಿದ ತಕ್ಷಣ ಮಗುನ ತಾಯಿಗೆ ಕೊಟ್ಬಿಟ್ಟು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಮಾಡ್ಸೋಕ್ಕೆ ನಿಮ್ಮ ಡಾಕ್ಟರ್ ಅಡ್ವೈಸ್ ಮಾಡ್ಬೋದು. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಮಗುನ ಟೆಂಪ್ರೇಚರ್ನ ರೆಗ್ಯುಲೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಮಗುಗೆ ಇಮ್ಯುನಿಟಿ ಕೂಡ ಬರುತ್ತೆ. ಅದರ ಜೊತೆಗೆ ತಾಯಿ ಮತ್ತು ಮಗುವಿನ ಮಧ್ಯ ಒಂದು ಬಾಂಡಿಂಗ್ ಜಾಸ್ತಿ ಆಗುತ್ತೆ. ಫೀಡಿಂಗ್ ಕೂಡ ಫಸ್ಟ್ 30 minutes to 1 hour ಒಳಗಡೆ ಫೀಡ್ ಮಾಡಿಸಿದ್ರೆ ಬೆಸ್ಟ್. ಸ್ಟಾರ್ಟಿಂಗ್ ನೀವು ಮಗು ಮೋಷನ್ ಕಲರ್ ಡಾರ್ಕ್ ಇರುತ್ತೆ ಅಂತ ನೀವು ಗಮನಿಸ್ಬೋದು. ಅದೇನು ವರಿ ಮಾಡ್ಕೊಳ್ಬೇಡಿ, ಇಟ್ಸ್ ಅ ನಾರ್ಮಲ್ ಥಿಂಗ್. ಹಾಗೆ ಮಕ್ಕಳು ತುಂಬಾ ಅಳ್ತಾ ಇರ್ತಾರೆ, ಬಿಕಾಸ್ ಅವ್ರಿಗೆ ಹೊರಗಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ನೋಟಿಸ್ ಮಾಡಿದ್ರೆ ತುಂಬ ನಿದ್ದೆ ಮಾಡ್ತಿದ್ಯಪ್ಪ ನಮ್ಮ ಮಗು, ಎಷ್ಟು ಎದ್ದೇಳಿಸಿದ್ರು ಎದ್ದೇಳಿಸಿದ್ರೆ ಫೀಡಿಂಗ್ ಮಾಡಿ ಮತ್ತೆ ಮಲ್ಕೊಂಡ್ಬಿಡುತ್ತೆ ಅಂತ. ಅದೂ ಓಕೆ, ಅದು ನಾರ್ಮಲ್ಲೇ. ಆದರೆ ಪ್ರತಿ 2 to 3 hours ಒಳಗೆ ಎದ್ದೇಳಿಸಿ ಫೀಡ್ ಮಾಡಿಸ್ಬೇಕು. ನೈಟಲ್ಲೂ ಹಾಗೆ ಫ್ರೀಕ್ವೆಂಟಾಗಿ ಫೀಡ್ ಮಾಡಿಸ್ತಾ ಇರಬೇಕು. ಮಗು ಸ್ವಲ್ಪ ಇರ್ರೆಗ್ಯುಲರಾಗಿ ನಿದ್ದೆ ಮಾಡುತ್ತೆ, ದಟ್ ಈಸ್ ಓಕೆ. ಸ್ಟಾರ್ಟಿಂಗ್ ಸ್ವಲ್ಪ ದಿನ ಅಂದರೆ ಫಸ್ಟ್ ವೀಕಲ್ಲಿ ಬರ್ತ್ ವೇಟ್ಗಿಂತ ಮಗು ತೂಕ ಸ್ವಲ್ಪ ಕಡಿಮೆ ಆಗುತ್ತೆ. ದಟ್ ಈಸ್ ಆಲ್ಸೋ ಎಕ್ಸ್ಪೆಕ್ಟೆಡ್. ಹಾಗೆ ಹೊಕ್ಕಳ ಬಳ್ಳಿ ಇರುತ್ತಲ್ಲ, ಅದನ್ನು ಡ್ರೈ ಆಗಿ ಇಟ್ಕೋಬೇಕು. ಅದಕ್ಕೆ ಅರಿಶಿನ ಹಚ್ಚೋದು, ಬೇರೆ ಆಯಿಲ್ ಹಾಕೋದು ಅದೆಲ್ಲ ಮಾಡಬೇಡಿ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಏನಾದರೂ ಅದ್ರ ಕಲರ್ ಚೇಂಜ್ ಆಗ್ತಾ ಇದೆ ಅಥವಾ ಅದರಿಂದ ಏನಾದರೂ ಡಿಸ್ಚಾರ್ಜ್ ಬರ್ತಾ ಇದೆ, ಸ್ಮೆಲ್ ಬರ್ತಾ ಇದೆ ಅಂದರೆ ಅದು ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಅದನ್ನು ಗಮನಿಸ್ತಾ ಇರಬೇಕು. ಹಾಗೆಯೇ ಮಗುವಿನ ಕಣ್ಣು ಸ್ವಲ್ಪ ಹಳದಿ ಆಗ್ಬೋದು, ಮುಖ ಹಾಗೂ ಬಾಡಿ ಕೂಡ ಹಳದಿ ಅನಿಸ್ಬೋದು. ನಿಮ್ಮ ಡಾಕ್ಟರ್ ಅದನ್ನು ಅಸೆಸ್ ಮಾಡಿ ಬ್ಲಡ್ ಟೆಸ್ಟ್ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಬ್ಲಡ್ ಟೆಸ್ಟ್ ಮಾಡಿಸಿ ಜಾಂಡಿಸ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಮಗು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಬಂದಮೇಲೆ ಒಂದು 24 to 48 hours ಆದಮೇಲೆ ಸ್ನಾನ ಮಾಡಿಸಿ. ಇನ್ ಕೇಸ್ ಏನಾದರೂ ನಿಮ್ಮ ಡಾಕ್ಟರು ಸ್ನಾನ ಬೇಡ, ಬರೀ ಸ್ಪಾಂಜ್ ಬಾತ್ ಮಾಡಿಸಿ ಅಂತ ಹೇಳಿದರೆ ಅದಕ್ಕೆ ಬೇರೆ ಬೇರೆ ರೀಸನ್ಸ್ ಇರುತ್ತೆ. ಅವ್ರು ಹೇಳಿದ್ದನ್ನೇ ಫಾಲೋ ಮಾಡಿ. ಮತ್ತು ಮಗುನ ಅವ್ರ ಬೆನ್ನ ಮೇಲೇ ಮಲಗಿಸ್ಬೇಕು, ಉಲ್ಟಾ ಮಲಗಿಸ್ಬಾರ್ದು. ಸಾಫ್ಟ್ ಬೆಡ್ ಯೂಸ್ ಮಾಡಬೇಡಿ, ಸ್ವಲ್ಪ ಫರ್ಮ್ ಆಗಿರೋ ಬೆಡ್ನ ಯೂಸ್ ಮಾಡಬೇಕು. ಅಲ್ಲಿ ಸಾಫ್ಟ್ ಪಿಲ್ಲೋ, ಮಗುನ ಮಲಗಿಸೋ ಕಡೆ ಸಾಫ್ಟ್ ಪಿಲ್ಲೋ ಅಥವಾ ಸಾಫ್ಟಾಗಿರೋ ಬ್ಲ್ಯಾಂಕೆಟ್ ಅದೆಲ್ಲನೂ ಲೂಸಾಗಿ ಬಿದ್ದಿರಬಾರ್ದು ತೊಟ್ಲಲ್ಲೆಲ್ಲ. ಆದಷ್ಟು ನೋಡೋಕೆ ಬರೋ ಜನನ ಕಡಿಮೆ ಮಾಡಿ. ಮತ್ತು ಮಗು ಕೈಯಲ್ಲಿ ದುಡ್ಡು ಕೊಡೋದು, ನೋಟ್ಸ್ ಇಡೋದು, ತೊಟ್ಲಲ್ಲಿ ಬೇರೆ ಗಿಫ್ಟ್ಸ್ ಎಲ್ಲ ತಂದಿಡೋದು ಅದೆಲ್ಲ ಮಾಡಬೇಡಿ. ಅದರಿಂದ ಮಗುಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹ್ಯಾಂಡ್ ವಾಶ್ ಮಾಡ್ತಾಯಿರಿ ಮತ್ತು ಪ್ರತಿ ಸಲ ಮಗುನ ಮುಟ್ಟಕ್ಕೆ ಮುಂಚೆ ಸ್ಯಾನಿಟೈಸರ್ ಹಚ್ಕೊಳ್ಳಿ. ಡಿಸ್ಚಾರ್ಜ್ ಟೈಮಲ್ಲಿ ಒಂದು 2-3 ದಿನ ಬಿಟ್ಟು ಫಾಲೋ ಅಪ್ಪಿಗೆ ಕರೆದಿರ್ತಾರೆ ಯೂಶ್ವಲಿ ಪೀಡಿಯಾಟ್ರಿಷನ್ಸು. ಅದನ್ನು ಮಿಸ್ ಮಾಡಬೇಡಿ, ಫಾಲೋ ಅಪ್ಪಿಗೆ ಕರ್ಕೊಂಡು ಹೋಗಿ. ಯಾವಾಗ ನೀವು ವರಿ ಮಾಡ್ಕೋಬೇಕಂದ್ರೆ ಕೆಲವೊಂದು ವಾರ್ನಿಂಗ್ ಸೈನ್ಸ್ ಇರುತ್ತೆ ಮಕ್ಕಳಲ್ಲಿ.
ಮಗು ಏನಾದರೂ ಹಾಲು ಕುಡಿಯೋಕೆ ಹಠ ಮಾಡ್ತಾ ಇದೆ ಅಥವಾ ತುಂಬ ನಿದ್ದೆ ಮಾಡ್ತಿರದೆ ಎದ್ದೇಳ್ಸೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಸುಸ್ತಾಗಿದೆ, ಹಾಗೆ ಉಸಿರಾಟ ತುಂಬ ಜೋರು ಅನ್ನಿಸ್ತಾ ಇದೆ, ಇರ್ರೆಗ್ಯುಲರಾಗಿ ಬ್ರೀದ್ ಮಾಡ್ತಾ ಇದೆ ಮಗು, ಅಥವಾ ಕಲರ್ ಏನೋ ಚೇಂಜ್ ಆದಂಗೆ ಅನಿಸ್ತಿದೆ, ತುಂಬ ಎಲ್ಲೋ ಕಾಣಿಸ್ತಾ ಇದೆ ಮಗು, ಇಲ್ಲಾಂದರೆ ಏನಾದರೂ ಬಿಳ್ಚ್ಕೊಂಡಂಗೆ ತುಟಿ ಮತ್ತು ಅಂಗಾಲೆಲ್ಲ ಸ್ವಲ್ಪ ಡಾರ್ಕ್ ಬ್ಲೂ ಥರ ಆಗಿದೆ, ಹಾಗೆ ಏನಾದರೂ ಜ್ವರ ಬಂದಿದೆ ಅಂತ ನಿಮ್ಗೆ ಅನಿಸ್ತಾ ಇದ್ದರೆ ಮಗುಗೆ, ಮತ್ತು ಟೆಂಪ್ರೇಚರ್ ಕಡಿಮೆ ಆಗಿದ್ರೆ ಕೈ ಕಾಲೆಲ್ಲ ಮುಟ್ಟೋದಕ್ಕೆ ತಣ್ಣಗೆ ಅನಿಸ್ತಾ ಇದ್ದರೆ ಇದೆಲ್ಲ ವಾರ್ನಿಂಗ್ ಸೈನ್ಸ್ ಇರುತ್ತೆ. ಆಗ ನೀವು ತಕ್ಷಣ ವೈದ್ಯರನ್ನು ಮೀಟ್ ಮಾಡಬೇಕು, ನಿಮ್ಮ ಪೀಡಿಯಾಟ್ರಿಷನ್ಸ್ನ. ಗಾಬರಿ ಆಗಬೇಡಿ, ಕಾಮಾಗಿರಿ, ನಿಮ್ಮ ಮಗು ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ಕಾನ್ಫಿಡೆಂಟ್ ಆಗಿರಿ. ಹೆಲ್ಪ್ ಬೇಕಿದ್ದರೆ ಕೇಳಿ, ಹಾಗೆ ನಿಮ್ಮ ಮಕ್ಕಳ ಡಾಕ್ಟರ್ ನಂಬರ್ನ ಇಟ್ಕೊಂಡಿರಿ.